ನಿಮ್ಮ PUC ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಅದನ್ನು ಹೇಗೆ ಮೊಬೈಲಲ್ಲಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಮೊದಲನೇದಾಗಿ ನಿಮ್ಮ PUC ರಿಸಲ್ಟ್ಸಲ್ಲಿ ನೀವು ಎಷ್ಟು ಪರ್ಸೆಂಟೇಜು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂದಿರುತ್ತೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ಮೊದಲನೇದಾಗಿ ರಿಸಲ್ಟ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಗೂಗಲಲ್ಲಿ ಬಂದು KERResults.nic.in ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇದು ಅಫಿಷಿಯಲ್ ವೆಬ್ಸೈಟು. ಇದನ್ನು ನೀವು ಸರ್ಚ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಲಿಂಕ್ ಅಪ್ಡೇಟ್ ಆದ ತಕ್ಷಣ ನಿಮಗೆ ನಮ್ಮ ವಾಟ್ಸಪ್ ಚಾನಲ್ಲಿ ನಿಮಗೆ ಲಿಂಕ್ನ ಶೇರ್ ಮಾಡಿಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಾದ್ಮೇಲೆ ಸೊ ಕೆಲವೊಂದು ಟೈಮು ಡೇಟ್ ಆಫ್ ಬರ್ತ್ನ ಕೇಳ್ಬೋದು ಅಥವಾ ಸೆಲೆಕ್ಟ್ ಸ್ಟ್ರೀಮ್ ಅಂತ ಬರುತ್ತಲ್ಲ, ಸೊ ಇದರಲ್ಲಿ ನೀವು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಯಾವುದನ್ನಾದ್ರು ನಿಮ್ಮ ಯಾವುದು ಸ್ಟ್ರೀಮ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ಸೈನ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ V ಅಂತ ಕೊಟ್ಟರೆ ಸಾಕು, ನಿಮ್ಮ ಕಂಪ್ಲೀಟ್ ಈಗ ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್ಸ್ ಏನಿರುತ್ತೆ ಸೊ ನೋಡ್ಕೋಬೋದು. ಈ ರೀತಿ ಬರುತ್ತೆ. ನಿಮ್ಮ ಥಿಯರಿ ಮಾರ್ಕ್ಸ್ ಎಷ್ಟು ಮತ್ತು ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಈ ರೀತಿ ಟೋಟಲ್ ಆಗಿ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಒಬ್ಟೈನ್ ಮಾರ್ಕ್ಸು ಜೊತೆಗೆ ಫೈನಲ್ ರಿಸಲ್ಟ್ಸು, ಸೊ ಡಿಸ್ಟಿಂಕ್ಷನ್ನ ಅಥವಾ ಫಸ್ಟ್ ಕ್ಲಾಸಾ ಈ ರೀತಿ ಮೆನ್ಷನ್ ಆಗಿರುತ್ತೆ. ಸೊ ನಿಮ್ಮ ರಿಸಲ್ಟ್ಸ್ ಎಷ್ಟು ಬಂದು ಅಂತ ಈಗ ರಿಸಲ್ಟ್ ಚೆಕ್ ಮಾಡಿದ್ಮೇಲೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮಗೆ ನಿಮ್ಮ KCET ಮುಗಿಯೋತಕ್ಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಈಗ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ದರೆ ಅಲ್ಲಿ ನಾನು ಪ್ರತಿದಿನ 2 ರಿಂದ 3 ಚಾಪ್ಟರ್ಸು, ಸೊ ಪ್ರತಿಯೊಂದು ಸಬ್ಜೆಕ್ಟು PCM ಎಲ್ಲ ಸಬ್ಜೆಕ್ಟು ಕೂಡ ನಿಮಗೆ 2 ರಿಂದ 3 ಚಾಪ್ಟರ್ಸು ಡೈಲಿ ಮಾಕ್ ಟೆಸ್ಟ್ಗಳನ್ನ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು ಫ್ರೀ ಮಾಕ್ ಟೆಸ್ಟ್ನ ಯೂಸ್ ಮಾಡಿಕೊಂಡು ನಿಮ್ಮ KCET ಪ್ರಿಪ್ರೇಷನ್ನ ಈಗಲೂ ಕೂಡ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ರಿಸಲ್ಟ್ ಏನೋ ನೋಡಾಯಿತು, ನಿಮ್ಮ ಈಗ KCET ಪ್ರಿಪ್ರೇಷನಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಒಂದೊಳ್ಳೆ ರ್ಯಾಂಕ್ನ ಪಡ್ಕೊಂಡ್ರೆ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತೆ. ಸೊ ನಿಮ್ಮ ಏನು ನೆಕ್ಸ್ಟು 4 ಇಯರ್ಸ್ ಇರುತ್ತೆ ಅದು ನೀವು ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.